ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಬೆಳಗ್ಗಿನ ಲಾಗ್ ಸ್ಟಾರ್ಟ್ ಮಾಡೀನಿ. ಬರ್ರಿ, ಇವತ್ತು ಡೈಲಿ ರುಟೀನ್ ಇರ್ತೈತಿ. ಸಾಯಂಕಾಲವರೆಗೆ ಏನೆಲ್ಲ ನಡೀತೈತಿ ಅದನ್ನು ಶೇರ್ ಮಾಡೋಕ್ಕಿದ್ದೀನಿ. ವಿಡಿಯೋನ ಒಟ್ಟನ್ನು ಸ್ಕಿಪ್ ಮಾಡಬೇಡ್ರಿ, ಎಂಡ್ವರೆಗೆ ನೋಡಿರಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಏನಾದರೂ ಆರ್ಡರ್ಸ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಪ್ಲೇಸ್ ಮಾಡಿರಿ. ನಂಬರ್ ಕೊಟ್ಟೇನು ಸ್ಕ್ರೀನ್ ಮೇಲೆ, ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡ್ಬೋದು. ನಿಮ್ಮ ಆರ್ಡ್ರ್ ಬಂದ ತಕ್ಷಣ ಫ್ರೆಶ್ ಆಗಿ, ಕ್ವಿಕ್ಕಾಗಿ, ಶುಚಿಯಾಗಿ, ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋಣ. ಅಂದರೆ ಒಂದೊಂದು ಹನಿ 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 ಮಳೆ ಐತಿ. ಸೊ ಈ ರೀತಿ ಆಗೈತಿ ಹೊರಗಡೆ ಕ್ಲೈಮೇಟ್. ಚೆನ್ನಾಗಿ ಅನ್ಸಾದೈತಿ. ಬಟ್ ಮಳೆ ಜೋರಾದರೆ ಇನ್ನೂ ಕೂಡ ತಂಪು ಅನ್ನಿಸ್ತೈತಿ. ಇದಾದ್ರೆ ಒಂಥರ ಶೆಕೆ ಇನ್ನೂ ಹೆಚ್ಚು ಅನ್ಬೋದು. ಅರ್ಜಾಳ ಅಂತೀವಲ್ಲ ಆ ಥರ ಜೋರು ಬರ್ಬೇಕ್ರಿ ಮಳೆ. ಬಟ್ ಬೆಳಗ್ಗೆಯಿಂದಂತೂ ಸಣ್ಣಗೆ ಹಂಗೆ ಒಂದೊಂದು ಹನಿ, ಒಂದೊಂದು ಡ್ರಾಪ್ ಅಂತೀವಲ್ಲ ಆ ಥರ ಬರತೈತಿ. ಸೊ ಈ ರೀತಿ ಆಗೈತಿ. ಎಲ್ಲ ಕ್ಲೀನ್ ಮಾಡಿ ಜಳಕಕ್ಕೆ ಹೋಗ್ಯಾಳ ಕಾವೇರಿ. ಟಿಫನಿಗೆ ನಿನ್ನೆ ಇಡ್ಲಿ ಆಗಿತ್ತು, ಇವತ್ತು ಒಂಚೂರು ಅವಲಕ್ಕಿ ಮಾಡಿಬಿಡ್ತೀನಿ. ಅದಕ್ಕಿಂತ ಮುಂಚೆ ಹೂ ಹರ್ಕೊಂಬರೋಣ ಬರ್ರಿ. ನೋಡ್ರಿ ಎಷ್ಟು ಹೂ ಆಗ್ಯಾವ ಅಂಥೇಳಿ. ಅದಕ್ಕಿಂತ ಮುಂಚೆ ಮೆಣಸಿನ್ಕಾಯಿ ನೋಡ್ರಿ, ಇವು ಖಾರದವಾಗಿದ್ರೆ ಇಷ್ಟೊತ್ತಿಗೆ ಖಾಲಿ ಆಗಿಬಿಡ್ತಿದ್ವು. ಖಾರದ ಮೆಣಸಿನ್ಕಾಯಿ ಅಲ್ರಿ, ಭಾಳ ಅಂದ್ರೆ ಭಾಳ ಸಪ್ಪದಾವ. ಖಾರನೇ ಇಲ್ಲ ಒಟ್ಟು. ನೋಡ್ರಿ, ಖಾರ ಇಲ್ಲ, ಒಟ್ಟು ಖಾರ ಇಲ್ಲ, ಸಿಕ್ಕಾಪಟ್ಟೆ ಆಗ್ಯಾವ ಖರೆ. ಮತ್ತು ಇಲ್ಲಿ ಬಂದರೆ ಗುಂಡು ಮಲ್ಲಿಗೆ ಹೂ ನೋಡ್ರಿ ಎಷ್ಟು ಚಂದಾಗ್ಯಾವ. ಹೇಳ್ದೆ ನಿಮ್ಗೆ ಸಣ್ಣಗೆ ಮಳೆ ಬೀಳತೈತೆ ಅಂತ ಹೇಳಿ. ಇವು ಸೂಜಿ ಮಲ್ಲಿಗೆ ಬಳ್ಳಿ ಚಂದ ಆಗೈತ್ರಿ. ಇದು ಹೂ ಆಗಾಕತ್ತಾವ. ಇದ್ರಾಗ ಸೂಜಿ ಮಲ್ಲಿಗೆ ಅವ್ವಾರ ಮನೆಯೊಳಗಂತೂ ಸಿಕ್ಕಾಪಟ್ಟೆ ಆಗ್ತಾವ್ರಿ. ಹರಿಲಿಕ್ಕೆ ಬೇಜಾರು ಅಷ್ಟು ಆಗ್ತಾವ. ನೋಡ್ರಿ, ಇದೊಂದು ಕಲರ್ ದಾಸವಾಳ ಐತಿ, ಇದೊಂಥರ ಐತಿ. ಇಲ್ಲೇ ರೆಡ್ ಐತಿ, ಇಲ್ಲೇ ಪಿಂಕ್ ಐತಿ. ಸೊ ಪಿಂಕ್ ನೋಡ್ರಿ, ಇದು ನಂತರ ಅಳತೈತ್ರಿ. ಇದು ಈಗ ಸದ್ಯಕ್ಕೆ ಇಷ್ಟೇ ಇರ್ತೈತಿ, ನಂತರದಲ್ಲಿ ಅಳತೈತಿ. ಇಲ್ಲೇ ಬಂದ್ರೆ ಇದೊಂಥರ ಆಗ್ತಾವೆ ನೋಡ್ರಿ, ಇದೊಂಥರ ಹೂ ಆಗ್ತಾವೆ. ನೋಡ್ತಾ ಇದ್ರಲ್ಲ, ಇದೊಂಥರ ಹೂ ಬಿಡ್ತಾವೆ ಸ್ನೇಹಿತರೆ. ಇದ್ರದ್ದು ಮಾಲೆ ಚಂದ ಆಗ್ತೈತಿ. ಸೊ ನೋಡ್ರಿ, ಇದೊಂಥರ ಆಗ್ತಾವೆ. ಮತ್ತು ಎಲೆ ಬಳ್ಳಿ ನೋಡ್ರಿ ಹೆಂಗೆ ಹಬ್ಬೈತೆ ಅಂತ ನೋಡ್ತಾ ಇರ್ಬೋದು. ಎಷ್ಟೊಂದು ಹಬ್ಬ ಐತಿ. ಇಲ್ಲೇನೋ ಐತಿ, ಇಲ್ಲೇನೋ ಐತಿ, ಇಲ್ಲೇ ಮತ್ತು ಆಬೋಲಿ ಹೂ ಐತಿ ನೋಡ್ರಿ. ಆಬೋಲಿ ಹೂ ಐತಿಲ್ಲ. ಇಲ್ಲಿ ಒಂದು ಗುಲಾಬಿ ಗಿಡ ಐತ್ರಿ. ಸೊ ಈ ರೀತಿಯಾಗಿ ಇಲ್ಲಿ ಮಠ ಬಂದೈತೆ ನೋಡ್ರಿ. ನೋಡ್ತಾ ಇದ್ದೀರಿ, ಮೊಗ್ಗಾಗೈತಿ. ಇಲ್ಲೇ ಇಷ್ಟು ದೊಡ್ಡದಾಗೈತಿ ಗುಲಾಬಿ ಗಿಡ. ಇಲ್ಲೇ ಗುಲಾಬಿ ಗಿಡ, ಇದ್ರ ಮಧ್ಯದಲ್ಲೇ ಅಲ್ಲಲ್ಲೇ ಪುದೀನಾನೂ ಆಗೈತ್ರಿ. ಇದ್ರಾಗನ ಪುದೀನ ಕಾಣಿಸ್ತಾ ಇರ್ಬೋದು ನಿಮಗೆ ಕೆಳಗಡೆ. ಯಾವಾಗ ಬೇಕು ಅವಾಗ ಹರಿದಿರ್ತೀವಿ. ಸೊ ಪುದೀನಾನೂ ಐತಿ ಇದ್ರೊಳಗೆ. ಸೊ ಎಲೆ ಬಳ್ಳೆನೂ ಐತಿ. ಹಾಗೇನ ಆಬೋಲಿ, ಕನಕಾಂಬ್ರ ಅಂತ ಕೂಡ ಕರೀತಾರೆ, ಅದನ್ನು ಗಿಡ ಐತಿ. ಇದನ್ನು ಬೆನಕಟ್ಟಿಯಿಂದ ತೊಗೊಂಡು ಬಂದು ಹಚ್ಚಿದ್ದೆ, ನೆನಪಿರ್ಬೋದು ನಿಮ್ಗೆ. ನಮ್ಮ ತಂಗಿ ಗಂಡನ ಮನೆ ಮುಂದೆ ಆಗಿತ್ತಿದೆ ಗಿಡ, ಅಲ್ಲಿಂದ ತೊಗೊಂಡು ಬಂದು ಹಚ್ಚಿದ್ದೆ, ಹತ್ತೈತಿ. ನೋಡ್ರಿ, ಆ ಕಡೆಯಿಂದ ಇಷ್ಟು ಹೂ ಸಿಕ್ಕುವ. ಇದು ಹಿಂದಿನ ಬಾಗಿಲ ಕಡೆ. ಇಲ್ಲೊಂದು ಮೂಲ್ಯಾಗ ದಾಸವಾಳ ಗಿಡ ಐತಿ. ಇಲ್ಲಿ ಆಗ್ತಾವ್ರಿ ಹೂ, 1 2 ಆಗಿರ್ತಾವೆ. ಸೊ ಅಲ್ಲಿಂದ ಇಷ್ಟು ಹೂ ಸಿಕ್ಕಾವ. ಇಲ್ಲಿಂದ ಒಂದು ದಾಸವಾಳ ಹೂವು.
ಎಷ್ಟು ಹೂವು ಅದವು ಇಲ್ಲಿ ನೋಡ್ರಿ. ಇದು ಮಲ್ಲಿಗೆ ರೀ, ಕಾಕಡ ಮಲ್ಲಿಗೆ ಅಂತ ಕರಿತೀವಿ ನಾವು ಅದಕ್ಕೆ. ಇನ್ನೂ ಆಗಿಲ್ಲ. ಇಲ್ಲಿ ಬಂದರೆ ಇಲ್ಲಿ ಒಂದು ದಾಸವಾಳ ಗಿಡ ಐತಿ. ಇದು ನನ್ನ ತಂಗಿ ತಂದು ಕೊಟ್ಟಿದ್ಲು ನನಗೆ. ಸೊ ಇಷ್ಟ ಇಟ್ಟೀನಿ. ಮತ್ತು ಇಷ್ಟ ಇಲ್ಲಿ ನಾವು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹೂ ಬಿಡ್ತೈತಿ. ಅವಾಗವಾಗ ನೀರು ಹಾಕಿರ್ತೀನಿ. ಸೊ ಪೂಜೆಗೆ ಆರಾಮಾಗಿ ಹೂವು ಇಷ್ಟ ಆಗ್ತಾವೆ ನೋಡ್ರಿ. ಡೈಲಿ ಇನ್ನೂ ಹೆಚ್ಚಾಗ್ತಾವೆ, ಈಗ ಸ್ವಲ್ಪ ಕಡಿಮೆ ಆಗ್ಯಾವ. ಅವಲಕ್ಕಿ ಮಾಡತ್ತೀನಿ ನೋಡ್ರಿ ನಾಷ್ಟಕ್ಕೆ. ಒಗ್ಗರಣೆ ರೆಡಿ ಆಯ್ತು. ಸ್ವಲ್ಪ ಶೇಂಗಾ ಹಾಕೀನಿ, ಒಂದು ಸಣ್ಣ ಟೊಮೆಟೊ ಹಾಕೀನಿ. ಇಲ್ಲಿ ಅವಲಕ್ಕಿ ತೊಯ್ಸಿಟ್ಟೀನಿ. ಇದ್ರಾಗ ಸ್ವಲ್ಪ ಸಕ್ಕರೆ ಹಾಕಿ ತೊಯ್ಸಿ ಒಂದು 2 ಸಲ ತೊಳೆದು ಇಟ್ಟೀನಿ ನೋಡ್ರಿ. ಇವು ಕೂಡ ನೆಂದಾವ. ಹಾಕಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ರೆಡಿ. ಇಲ್ಲೇ ಮೊಸರು ಕೂಡ ಎತ್ತಿಟ್ಟೀನಿ ಅವಲಕ್ಕಿ ಜೊತೆ ಹಾಕುವಾಗ. ಮತ್ತು ಹೇಳಿದೆ ನಿಮಗೆ ಮೊನ್ನೆ ಕರಿಗಡಬದ ಆರ್ಡ್ರ್ ಐತಂತ. ಸೊ ಇನ್ನೂ 2 ಕರಿಗಡಬು ಉಳ್ದಾವೆ ನೋಡ್ರಿ. ಏನು ಹೋಗಂಗಿಲ್ಲ, 3-4 ದಿವಸ ಇಟ್ಕೊಂಡು ಆರಾಮ್ ತಿನ್ಬೋದು ಇವನ್ನ. ಮೇನ್ ಅಂದ್ರೆ ಚೆನ್ನಾಗಿ ಬೇಳೆ ಬೇಯಿಸ್ಕೋಬೇಕು. ಹಾಗೇನ ಕರಿಗಡಬು ಫ್ರೈ ಮಾಡೋ ಮುಂದೂ ನೀಟಾಗಿ ಫ್ರೈ ಮಾಡಬೇಕು. ಹಸಿ ಬಿಸಿ ಫ್ರೈ ಮಾಡಿದರೆ ಕೆಟ್ಟು ಹೋಗ್ತಾವೆ. ಈ ಥರ ಮಾಡಿದರೆ ಏನೂ ಆಗೋದಿಲ್ಲ. 3-4 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತಾಗಿದ್ವು. ಇನ್ನೂ 2 ಉಳ್ದಾವೆ. ಅವ್ರ ಮನೆಗೆ 1-2 ಕೊಟ್ಟು ಕಳಿಸಿದ್ದೆ, ಇನ್ನೂ 1-2 ಉಳ್ದಾವೆ. ಸೊ ಈಗ ಒಗ್ಗರಣೆ ರೆಡಿ ಆಯ್ತು. ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೋಣ. ಕಲಸಿದೆ ನೋಡ್ರಿ. ನಂಗೆ ಅರ್ಶಿನ ಹಾಕಿರ್ ಸೇರಂಗಿಲ್ಲ, ಲೈಟಾಗಿ ಹಾಕಿರ್ತೀನಿ ನಾನು. ಸೊ ಮಿಕ್ಸ್ ಆದವು. ಅವಲಕ್ಕಿ ರೆಡಿ. ಕಾಕಾರ ಇನ್ನೂ ಮಕ್ಕೊಂಡಾರ ಇವತ್ತು. ಯಾಕೆ ಇನ್ನೂ ಎದ್ದಿಲ್ಲ, ಇನ್ನೂ ಮಕ್ಕೊಂಡಾರ. ಈ ಕಡೆ ರೆಡಿ ಆದ್ಲು ಕಾವೇರಿ ಜಾಗ ಮಾಡಿ. ಹೂವು ಕಟ್ಟು ಇವನ್ನ ಮಾಲೆ ಮಾಡೋಣ್ರಿ. ಈಗ ಇಲ್ಲಿ ದಾರ ಐತಿ. ಇದನ್ನೊಂದು ಹಾಕಿ ಕಟ್ತೇನೆ ನೋಡ್ರಿ ನಾನು. ಅದೊಂದು ಹೂವು ಇದೊಂದು ಹೂವು ಹಾಕಿ ಕಟ್ಟಿಬಿಡೋದು. ಸ್ವಲ್ಪ ಅದಾವಲ್ಲ ಎಲ್ಲ ಹಿಂಗಾಗಿ. ಇದೇ ರೀತಿ ಇಷ್ಟು ಕಟ್ಟಿಬಿಡೋಣ ನೋಡ್ರಿ. ಹಿಂಗೆ ರೆಡಿ ಆಯ್ತು ಮಾಲೆ. ಎಲ್ಲ ಹೂವು ಸೇರಿಸಿ ನಡಕ್ಕೊಂದೊಂದು ಕನಕಾಂಬರ ಹಾಕಿದರೆ ಎಷ್ಟು ಚಂದ ಕಾಣ್ತೈತೆ ನೋಡ್ರಿ ಹೂವು. ಮಸ್ತ್ ಆತ. ವಾಸನೆ ಅಂತೂ ಘಮಾಡ್ತಾವ. ರೆಡಿ ಆಯ್ತು. ಪೂಜೆ ಮಾಡಿ ನಾಷ್ಟ ಮಾಡಾಕತ್ಲಕ್ಕಿ. ಅವಲಕ್ಕಿ ಇವತ್ತು ಹನಿ ನಿಂತೈತನ. ಒಂದೊಂದು ಹನಿ ಎದ್ದಿಪ್ಪ. ಯಾಕೆ ಲೇಟ್ ಎದ್ದಿವತ್ತು? ಮೈಕೈ ನುಸತಾವು. ಇವತ್ತು ನೋಡು ಹನಿ ಮಳೆ ಒಂಥರ ವಾತಾವರಣ ಹೆಂಗೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಜಡ್ ಅಂತ. ಹನಿ ಉದುರ್ತೈತಿ. ಹುಬ್ಳಿಗೆ ಏನಾರ ಹಾಕಿರ್ಬೇಕು. ನಿನ್ನೆ ಮುಂಜಾನೆ ಶಿಸ್ತು ಕಟ್ತೈತಿ ಹುಬ್ಳ್ಯಾಗ ಮಳೆ. ಇಲ್ಲೇ ಆಗಿಲ್ಲ. ಕಾಕರಿಗೆ ಚಾ ಬಿಸಿ ಮಾಡೋಕ್ಕಿಟ್ಟಾಳ. ಸೋಸ್ಕೊಡ್ತೇನೆ ಅವರಿಗೆ. ನಾನು ನಾಷ್ಟ ಮಾಡ್ತೀನಿ.
ಬರ್ರಿ ಸ್ನೇಹಿತರೆ, ಟಿಫನ್ ಮಾಡೋಣ ಅಂತ. ಅವಲಕ್ಕಿ ಇವತ್ತು ಟಿಫನ್ ಮಾಡೋಣ ಬರ್ರಿ. ನಿಂತೈತಾಳ ಹನಿ ಚಹಾ ಕುಡಿಯತ್ತಾರ ನೋಡ್ರಿ. ಚಹಾ ಕೊಟ್ಟೆವ್ರಿಗೆ. ಮಳೆ ಬರಲಿಲ್ಲ ಬಿಡಲಿಲ್ಲ, ಅರ್ಜಳ ಚಾಲು ಆತಿದ್ದು. ಹಗ್ಗ ಬರೆಯಾಗೈತಳಪ್ಪ. ಕಸದ ಗಾಡಿ ಬರಲೇ ಇಲ್ಲ ನೋಡ್ಕಾವೇರಿ. ಇವತ್ತು ಹಾಕಿಟ್ವಿ 2-3 ದಿನ ಆತ. ಬೆಳಗ್ಗೆನ ಮಳೆ ವಾತಾವರಣ ಇತ್ತು ಸ್ನೇಹಿತರೆ, ತೋರಿಸಿದ್ದೆ. ಫೈನಲಿ ಸಾಯಂಕಾಲ ನೋಡ್ರಿ, ಮಧ್ಯಾಹ್ನ ಸ್ವಲ್ಪ ಬಂದಂಗೆ ಆಯಿತು, ಹೋಗೇ ಬಿಟ್ಟಿತ್ತು. ಬಟ್ ಈಗ ಮಳೆ ಆಗಾಕತ್ತೈತೆ ನೋಡ್ರಿ. ಸ್ವಲ್ಪ ತಂಪು ಅನ್ಸಾತೈತೆ ನೋಡ್ರಿಪ್ಪ ಈಗ ಮಳೆ ಆಗಿದ್ದಕ್ಕೆ. ನೋಡ್ತಾ ಇರ್ಬೋದು, ಒಂದು 5:30 ಆತ್ರಿ ಟೈಮಿಗೆ. ಕರೆಂಟ್ ಆಲ್ರೆಡಿ ತೆಗೆದುಬಿಟ್ಟಾರ. ನೋಡ್ತಾ ಇರ್ಬೋದು, ಜಬರ್ದಸ್ತ್ ಆಗತೈತೆ ಮಳೆ. ಆಗಲಿ ಇಷ್ಟ ಆಗ್ಯಾವು. ಇಷ್ಟ ಆಗ್ಯಾವು, ಕೇಳಿಗಿಡೀರಿ. ಇಷ್ಟ ಆಗ್ಯಾವು, ಇಷ್ಟ ಆಗ್ಯಾವು. ನಾಳೆ ಶುಕ್ರವಾರ ಒಂದು ಶಂಕ್ರಮ್ಮಗೆ ಹೊಂಟಾಳ. ಅವ್ವಾರ ಮನ್ಯಾಗ ಸಾಕಷ್ಟು ಹೂವು ಅಕ್ಕವ್ರಿ. ಅಷ್ಟಾದ್ರೂ ಇಷ್ಟ ಸ್ವಲ್ಪ ಆಗ್ಯಾವ ಅಂತಾಳೆ ನಮ್ಮ ಮಮ್ಮಿ. ಅದಕ್ಕೆ ಅನ್ನತ್ತಿದ್ದೆ, ಬರೀ ಹೂವು ಕೊಡುವಲ್ರಿ, ಇನ್ನೇನಾರು ಕೊಟ್ಟಿರ್ಯಾ ನೀವು ಅಂಥೇಳಿ. ಮತ್ತು ಇಲ್ಲಿ ಹೊರಗಡೆ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ವ್ಯೂ. ಮನೆ ಎದುರಿಗೆ ಮಸ್ತ್ ಕಾಣಿಸ್ತೈತ್ರಿ ಇಲ್ಲಿ. ನಮ್ಮ ತನು ಅಂತೂ ಇದನ್ನು ನೋಡಿದ್ರೆ ಸಾಕು ವಿಡಿಯೋರ ಮಾಡ್ತಾಳೆ, ಎಲ್ಲ ಡ್ರಾಯಿಂಗರ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಾಕಾರಿಗೆ ಎಷ್ಟು ರೊಕ್ಕ ಕೊಡಬೇಡ ಅನ್ನತ್ತೇನ್ರಿ, ರೊಕ್ಕ ಕೊಡತ್ತಾರ. ಬ್ಯಾಡ ಅಂದ್ರು ಕೇಳುವಲ್ರ. ಇರ್ಲಿ ತಗೋ ಅನ್ನಕತ್ತಾರ ನೋಡ್ರಿ. ಎಷ್ಟು ಕೊಡತ್ತಾರ ಹಂಗೆ. ಸಾಕು ಬಿಡು, ಭಾಳ ಅಕ್ಕಾವು. 500 ಚೈನಿ ಹೊಡಿನ, 500 ಚೈನಿ ಹೊಡ್ಯಾಕೆ ಕೊಡತ್ತಾರ ನೋಡ್ರಿ. ನಾ ಇಲ್ಲೇ ರೆಡಿ ಆಗಿ ಕುಂತೀನಿ, ಹೋಗ್ಬೇಕೀಗ. ಬದಾಮಿಗೆ ಹೊಂಟೇವ್ರಿ, ಬನಶಂಕರಿಗೆ ಹೊಂಟೇವಿ. ಅವ್ವ ಹೋಗೋದಿತ್ತಂತ, ಒಂದು ಹರಕೆ ಇತ್ತಂತ. ಸೊ ಮತ್ತು ಆಕೆ ಒಬ್ಬಕ್ಕೆ ಅಕ್ಕಳ ಅಂಥೇಳಿ ನಾವು ದೇವ್ರಿಗೆಲ್ಲ ಅಂತ ಶುಕ್ರವಾರ ಇವತ್ತು ಆಕೆ ಜೊತೆ ನಾವು ಹೊಂಟೀವಿ. ಅದಕ್ಕೆ ನಮ್ಮ ಕಾಕಾರ ನಮಗೆ ಖರ್ಚಿಗೆ ರೊಕ್ಕ ಕೊಡತ್ತಾರ. ಬ್ಯಾಡ್ ಬಿಡಪ್ಪ, ನನ್ನ ಕಡೆ ಅದಾವು, ಇದ್ರ ಮಾಡ್ಕೊಂಬರ್ತೀನಿ ಅಂದೆ. ಇರಲಿ, ಹೊರಗೆ ಹೋದ್ರೆ ರೊಕ್ಕ ಜಾಸ್ತಿ ಬೇಕು, ಇಟ್ಕೊಂಡು ಹೋಗಂತ ಕೊಡಾಕತ್ತಾರ. ಕೊಡು, ಒಳಗಿಟ್ಕೊಂಡು ವಾಪಸ್ ಒಲೆನತ್ಲೆ. ₹500 ಕೊಟ್ಟಾರ ನೋಡ್ರಿ ಖರ್ಚಿಗೆ. ನನಗೆ ಕಾವೇರಿಗೆ ಚೈನಿ ಹೊಡ್ಯಾಕಂತ ₹500ದಾಗ ಚೈನಿ ಹೊಡೆದು ಬರೋದ. ಹಾಂ, ಬಸ್ ಫ್ರೀ ಇದ್ರೆ ಕಾಕಾರ ಹತ್ರ ₹500 ಚೇಂಜ್ ಇಸ್ಕೊಂಡೆ ರೀ. ಮತ್ತು ಅವ್ರ ಚೈನಿ ಹೊಡ್ಯಾಕ ಅವ್ರ ಕೊಟ್ರ 500 ಅನ್ಕೋಬೇಡ್ರಿ. ನನ್ನ ಕಡೆ 500 ನೋಟ್ ಇತ್ತು, ನನಗೆ ಚೇಂಜ್ ಬೇಕಾಗಿತ್ತು. ಹೀಗಾಗಿ ಚೇಂಜ್ ಇಸ್ಕೊಂಡು ನಾವು ಆಟೋ ತೊಗೊಂಡು ಈಗ ನಮ್ಮ ಧಾರವಾಡದ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಯಾರ್ಯಾರು ಬಂದೀವಪ್ಪ ಅಂದ್ರೆ, ನಾನು ಬಂದೀನಿ, ತನು ಬಂದಾಳು, ಹಾಗೇನ ಕಾವೇರಿ ಕೂಡ ಅದಾಳ, ಶ್ವೇತಾ ಇದ್ದಾಳೆ, ಆಮೇಲೆ ಅವ್ವ ಇದ್ದಾಳೆ, ಮತ್ತು ಇಲ್ಲಿ ಅವ್ವಾರ ಮನೆ ಹತ್ತಿರ ಇವರು ಶಾಂತಮ್ಮ ಅಂತ. ಸೊ ಅವರು ಕೂಡ ದೇವಿ ದರ್ಶನಕ್ಕೆ ಹೋಗೇ ಇಲ್ಲ ಅಂತವ್ರು. ಒಮ್ಮೆ ನಾನು ಬರ್ತೀನಂತ ಅವ್ವನ ಜೊತೆ ಅವರು ಕೂಡ ಬಂದಾರ ನೋಡ್ರಿ. ನೀರಿನ ಬಾಟ್ಲ್ ತೊಗೊಂಬರ್ತೀನಿ ತಡೀವ ಅಂಥೇಳಿ ಅಂಗಡಿಗೆ ಹೋದ್ರು. ನೀರು ಬೇಕಾಗ್ತಾವೆ, ಬಿಸಿಲು ಬರೀ ಭಾಳ ಐತಿ, ನೀರು ತೊಗೊಂಡ್ಬರ್ತೀನಿ ಅಂತ ಹೋದರು. ನಾವು ಬಸ್ ವೆಯ್ಟ್ ಮಾಡಾಕತ್ತಿದ್ವಿ. ಆಮೇಲೆ ನಂತರದಲ್ಲೇ ಬಂತ್ರಿ ನವಲ್ಗುಂದ ಬಸ್. ನವಲ್ಗುಂದ ಮಠ ಹೋಗಿ ಅಲ್ಲಿಂದ ಬದಾಮಿಗೆ ಹೋದ್ರಾಯ್ತು. ಅಲ್ಲಿಂದ ಬದಾಮಿ ಡೈರೆಕ್ಟ್ ಸಿಗ್ತಾವಂತ ಹೇಳಿ ನಾವು ಇಲ್ಲೇ ನವಲ್ಗುಂದ ಬಸ್ ವೆಯ್ಟ್ ಮಾಡಾಕತ್ತಿದ್ವಿ. ಮತ್ತು ಅಷ್ಟೊಕ್ಕ ಅಂದ್ರೆ ಬಸ್ ಕೂಡ ಬಂತು. ಎಲ್ಲರೂ ಕೂಡ ಹತ್ಕೊಂಡ್ವಿ ನೋಡ್ರಿ. ನವಲ್ಗುಂದಕ್ಕೆ ಬಂದು ಒಂದು 10 ನಿಮಿಷ ವೆಯ್ಟ್ ಮಾಡೋರಾಗಂದ್ರೆ ಡೈರೆಕ್ಟ್ ಬದಾಮಿ ಬಸ್ಸು ನಮಗೆ ಸಿಕ್ತು. ಸೊ ಬದಾಮಿಗೆ ಬಂದ್ವಿ. ಬೆಳಗ್ಗೆ ಅಂತೂ ಬೇಗ ಬಿಟ್ಟಿದ್ವಿ, ನಾವು 7 ಗಂಟೆ ಹಿಂಗೆ ಬಿಟ್ಟಿದ್ವಿ. ಟಿಫನ್ ಮಾಡಿರಲಿಲ್ಲ, ಹೀಗಾಗಿ ಬದಾಮಿಗೆ ಬಂದ ತಕ್ಷಣ ಅಂದ್ರೆ ಹಸಿವಾಗಿತ್ತು. ಮೊದಲಿಗೆ ನಾವು ಟಿಫನ್ ಮಾಡ್ಕೊಂಡ್ವಿ. ಅಲ್ಲೇ ಬದಾಮಿಯಲ್ಲೇ ಇರುವಂಥ ಒಂದು ಹೋಟೆಲಿಗೆ ಹೋಗಿ ಎಲ್ಲರೂ ಕೂಡ ಟಿಫನ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲರೂ ಪುರಿ ಬಾಜಿನ ತೊಗೊಂಡು ಟಿಫನ್ ಮಾಡಿಕೊಂಡು ಈಗ ಏನೈತಿ ದರ್ಶನಕ್ಕೆ ಹೋಗೋಣಂತ ಬರ್ರಿ. ಶುಕ್ರವಾರ ಐತಿ, ನೋಡಬೇಕು ಏನು ರಶ್ ಐತೋ ಏನೈತೋ ಗೊತ್ತಿಲ್ಲ. ಹೋಗಿ ದರ್ಶನ ಮಾಡಿಕೊಂಡು ಬರೋಣಂತ.
ಆ್ಯಕ್ಚುಲಿ ಅವ್ವ ಬಾದಾಮಿ ಬನಶಂಕರಿಗೆ ಪೂಜಾನ ಸಲುವಾಗಿ ಬೇಡ್ಕೊಂಡಿದ್ಲು. ಪೂಜಾಗ ಪಾಪು ಆಗಲಿ ಅಂತ ಹೇಳ್ಬಿಟ್ಟು. ಸೊ ಮತ್ತು ಮೊಮ್ಮಗ ಹುಟ್ಟಾನಲ್ರಿ, ಹೀಗಾಗಿ ಮತ್ತು ಅವನ್ನ ಮತ್ತು ಪೂಜಾನ ಕರ್ಕೊಂಡು ಬಂದು ಹರಕೆ ತೀರಿಸ್ಬೇಕಂತನೂ ಅವ್ವ ಅಂದ್ಕೊಂಡ್ಲು. ಬಟ್ ಆಕೆಗಿನ್ನೂ ರೆಸ್ಟ್ ಬೇಕಂಥೇಳಿ ಇನ್ನೂ ಲೇಟಾಗೆ ಬರಾಕತ್ತಾಳಲ್ರಿ. ಹೀಗಾಗಿ ಸರಿ ಬಿಡು ಯಾಕಾಗಲ್ತಕ್ಕ, ಅದಕ್ಕೆ ಮಾಸ ಒಳ್ಳೆ ದಿವಸ, ಯಾರು ತೀರ್ಸಿದ್ರೇನು, ನನ್ನ ಮೊಮ್ಮಗ ಬಂದಾನ ಸಾಕಂಥೇಳಿ ಅವ್ವ ಹೊಂಟಿದ್ಲು. ಹಿಂಗವ್ವ ಹಿಂಗೆ ಬೇಡ್ಕೊಂಡಿದ್ದೆ, ಹೋಗಿ ನಾನು ಎಲ್ಲನೂ ಸೀರೆ ಗೀರೆ ಉಲ್ಪಿ ಎಲ್ಲ ಬೇಡ್ಕೊಂಡಿದ್ಲಂತ. ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ ಶುಕ್ರವಾರ ಹೋಗಿ ಅಂತಂದ್ಲು. ಮತ್ತು ಒಬ್ಬಾಕಿ ಅಕ್ಕಳಲ್ಲ, ಇನ್ನೊಬ್ಬಾಕಿ ನೀನು ಕಳಿಸೋದು, ಶುಕ್ರವಾರನ ಐತಿ, ನಾವು ದೇವಿ ದರ್ಶನ ಮಾಡ್ಕೊಂಡ್ರಾಯ್ತು ಅಂಥೇಳಿ ನಾನು ಕಾವೇರಿ ಹೊರಟು ನಿಂತ್ವಿ ಆಕೆ ಜೊತೆಗೆ. ಆ ನಂತರ ಅವ್ರ ಮನೆ ಹತ್ರ ಏನೈತಲ್ಲ ಶಾಂತಮ್ಮ ಅಂತ ಏನಿದಾರಲ್ಲ, ಅವ್ರಿಗೇನೋ ಅಂದ್ಲಂತ ಹಿಂಗೆ ಹೊಂಟೇನಂತ. ನಾನು ನೋಡೇನೇ ಇಲ್ಲ ಬಾದಾಮಿ ಬನಶಂಕರಿನ, ನಾನು ಬರ್ತೀನ್ವಾ ಅಂಥೇಳಿ ಅವರು ಕೂಡ ಬಂದರು. ಹಾಗೆ ಶ್ವೇತಾಗೂ ಅಂದ್ವಿ, ಸರಿ ಅಕ್ಕ ನಾನು ಬರ್ತೀನಿ ಅಂತಕಿನೂ ಅಂದ್ಲು. ಎಲ್ಲರೂ ಸೇರಿ ನಾವು ಬಂದ್ವಿ. ಅವ್ವ ಹರಕೆ ತೀರ್ಸೋದಿತ್ತಲ್ಲ, ಹೀಗಾಗಿ ಎಲ್ಲ ಮನೆಯಿಂದನ ಉಲ್ಪಿ ಮತ್ತು ಸೀರೆ, ದೇವಿಗೆ ಸೀರೆ, ಬ್ಲೌಸ್ ಪೀಸು ಎಲ್ಲ ತೊಗೊಂಡಿದ್ಲು. ಮತ್ತು ಇಲ್ಲಿ ಬಂದಮೇಲೆ ಸ್ವಲ್ಪ ಹಣ್ಣುಕಾಯಿ ಮತ್ತು ಇರ್ತದಲ್ರಿ ಎಣ್ಣೆ ಬತ್ತಿ ಕರ್ಪೂರ ಎಲ್ಲನೂ ತೊಗೊಂಡು ನಾವು ಬಂದ್ವಿ. ಬಂದಾದ ನಂತರ ಇಲ್ಲೆಲ್ಲನೂ ದೇವಸ್ಥಾನ ಅಧಿಕ ಮಾಸ ಶುಕ್ರವಾರ ಆದ್ದರಿಂದ ಎಷ್ಟು ಬೇಗ ಬಂದ್ರೂ ಕೂಡ ನಾವು ಇಲ್ಲಿ ಬರೋವಾಗ 11:30 ಆತ್ರಿ. ಅಂದ್ರೆ 11ಕ್ಕೆ ಬಾದಾಮಿಗೆ ಬಂದ್ವಿ. ಸ್ವಲ್ಪ ಟಿಫನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬರೋವಾಗ ಅಂದ್ರೆ 11:30 ಆಗೇ ಬಿಟ್ಟಿತ್ತು. ಇಷ್ಟು ರಶ್ ಇತ್ತು, ತೋರಿಸ್ತೀನಿ ನಿಮ್ಗೆ. ಒಂದು 2ರಿಂದ 2:30 ತಾಸು ಕ್ಯೂ ಹಚ್ಚಿದ್ವಿ ನಾವು ದರ್ಶನಕ್ಕೆ. ನೋಡ್ರಿ, ಮತ್ತು ಅವ್ವ ಏನೈತಲ್ಲ ಎಣ್ಣೆ ತೊಗೊಂಡು ಬಂದಿದ್ಲ ರೀ, 1/2 ಲೀಟ್ರ್ ಎಣ್ಣೆ ತೊಗೊಂಡು ಬಂದಿದ್ಲು. ಇಲ್ಲೆಲ್ಲ ನಾನು ದೀಪಕ್ಕೆ ಹಾಕಿದೆ. ಹಾಕಿ ಈಗ ನಾವು ಕ್ಯೂ ಹಚ್ಬೇಕು ನೋಡ್ರಿ. ಕ್ಯೂ ಹಚ್ಚಿ ದರ್ಶನಕ್ಕೆ ಹೋಗೋಣಂತ ಬರ್ರಿ. ಇದು ಬನಶಂಕರಿಯ ಗುಡಿ ಗೋಪುರ ನೋಡ್ರಿ. ಇದು ಕೆಳಗಡೆ ಆವರಣ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಐತೆ ಅಂಥೇಳಿ. ನಾವು ಕೂಡ ಬರೋಬ್ಬರಿ ಒಂದು 2 ತಾಸರ ಹಚ್ಚಿದ್ವಿ ಕ್ಯೂ. ಹಚ್ಚಿ ಈಗ ಮತ್ತು ಕೆಳಗಡೆ ಈಗ ಹೊಂಟೀವ್ರಿ ಕೆಳಗೆ. ಬಟ್ ಅಲ್ಲೇನು ಒಂದು 2 ಲೈನ್ ಐತಿ ಕ್ಯೂ. ನೋಡ್ತಾ ಇರ್ಬೋದು ತುಂಬ ಅಂದ್ರೆ ತುಂಬಾ ರಶ್ ಐತ್ರಿ. ಖಂಡಿತವಾಗ್ಲೂ ನೋಡ್ತಾ ಇದ್ರಿ ಎಷ್ಟೊಂದು ಭಕ್ತರು ಬಂದಾರ ಅಂಥೇಳಿ. ಆದ್ರೆ ಏನೈತಲ್ರಿ, ದೇವಿ ನೋಡಿದ ಮೇಲೆ ಏನೈತಲ್ಲ ಇದೆಲ್ಲನೂ ದನು ಆಗಿರ್ಬೋದು, ಸುಸ್ತಾಗಿರ್ಬೋದು, ಇಷ್ಟೊತ್ತನ ವೆಯ್ಟ್ ಮಾಡಿದ ಒಂದು ಇದಾಗಿರ್ಬೋದು, ಎಲ್ಲನೂ ಮಾಯ ಆಗ್ತೈತೆ ಅಂಥೇಳಿ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಸಿಗ್ತೈತಿ, ಅಷ್ಟೊಂದು ಖುಷಿ ಕೊಡ್ತೈತೆ ಅಂಥೇಳಿ. ಸೊ ನಾವು ಕ್ಯೂ ಹಚ್ಚಿದ್ವಿ. ದೇವಿಗೆ ನೈವೇದ್ಯ ಕೂಡ ತೊಗೊಂಡು ಬಂದ್ರೆ ನೋಡ್ರಿ, ಅಲ್ಲಿ ಮಾಡಿದಂಥ ಪ್ರಸಾದನ ಅಂದ್ಕೊಳ್ತೀನಿ ನಾನು. ಅದನ್ನು ನೋಡ್ರಿ ಎಲ್ಲ ನೀಟಾಗಿ ಹೆಣ್ಮಕ್ಳು ಎಷ್ಟು ಮಡಿ ಹೊಡಿಲಿ ಅದನ್ನು ನೈವೇದ್ಯನ ತೊಗೊಂಡು ಬಂದ್ರೆ ಅಂಥೇಳಿ ನಾವು ಕ್ಯೂ ಹಚ್ಚಿದಾಗನ ನಡೀತು ನೋಡ್ರಿ ಇದು. ಮತ್ತು ನೇರ ಅಂದರೆ ವಿಶೇಷ ದರ್ಶನ ಕೂಡ ಇತ್ತು 100 ರೂಪಾಯಿನ 200 ರೂಪಾಯಿನ ಇರ್ಬೇಕು ರೀ ವಿಶೇಷ ದರ್ಶನ. ಬಟ್ ನಾವೇನು ಅದಕ್ಕೆ ಹೋಗಲಿಲ್ಲ, ನಾವು ಜನರೆಲ್ಲ ಹೋಗಿದ್ವಿ. ನೋಡ್ತಾ ಇರ್ಬೋದು ಅಲ್ಲೇ ಕ್ಯೂ ಒಳಗನ ನಮ್ಮ ತನು ಜೊತೆ ಆಟ ಆಡ್ಕೋತನ ಟೈಮ್ ಪಾಸ್ ಮಾಡ್ಕೋತಾನೆ. ಮಕ್ಳಿಗೆ ಮತ್ತು ಇಲ್ಲಾಂದ್ರೆ ಅವ್ರಿಗೆ ಇದಕ್ಕೈತ್ರಿ, ಕಿರಿಕಿರಿ ಬಿಡ್ತಾರೆ, ಹೆಂಗಾರು ಮಾಡಿ ಅವ್ರಿಗೆ ಟೈಮ್ ಪಾಸ್ ಮಾಡಿಸೋದು ಅಂಥೇಳಿ. ಸೊ ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇ ದಕ್ಷಿಣೆ ಕೂಡ ನಮ್ಮ ಚೋಟಿ ಕೈಲನ್ನು ಹಾಕ್ಸಿದ್ವಿ ನಾವು ದೇವಿಗೆ. ಈಗ ಒಳಗಡೆ ಬಂದರೆ ಇಲ್ಲಿವರೆಗೆ ಅಷ್ಟೇ ರೀ, ಭಾಳ ಹಳೆಯ ಕಾಲದ್ದು ದೇವಸ್ಥಾನ ನೋಡ್ರಿ. ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಐತಂತ. ಬಟ್ ಇನ್ನು ಒಳಗಡೆ ವಿಡಿಯೋ ಅಲೋವ್ ಇರಲಿಲ್ಲ ರೀ, ಸೆಕ್ಯೂರಿಟಿ ನೋಡಿದ್ರಲ್ಲ ನೀವು. ಮತ್ತು ಒಂದು ಸೆಕೆಂಡ್ ನಮ್ಮ ಶ್ವೇತನ ಮೊಬೈಲನ್ನು ಇಸ್ಕೊಂಬಿಟ್ಟಿದ್ರು. ವಿಡಿಯೋ ಹಿಡ್ದಿದ್ವಿ ನಾವು. ಆ್ಯಕ್ಚುಲಿ ನನ್ನ ಮೊಬೈಲ್ ಕಾಣಿಸ್ಲಿಲ್ಲ ಅವರಿಗೆ, ಆಕೆ ಮೊಬೈಲ್ ಕಾಣಿಸಿ ಇಸ್ಕೊಂಬಿಟ್ಟಿದ್ರು. ಏನೈತಿ ಡಿಲೀಟ್ ಮಾಡಿರಿ ಅದ್ರೊಳಗಿಂದ ಅಂಥೇಳಿ. ಬಟ್ ಏನು ವಿಡಿಯೋನೂ ಇರಲಿಲ್ಲ ರೀ. ಮತ್ತು ಆಮೇಲೆ ಕೊಟ್ಟರು. ಆಮೇಲೆ ಮತ್ತು ಇಲ್ಲಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಪಾಪ ಒಬ್ಬರು ಪ್ರಸಾದ ರಶ್ ಇದ್ದಿದ್ದಕ್ಕೆ ಅಟ್ಲೀಸ್ಟ್ ಕುಂಕುಮ ಕೊಡ್ರಿ ಅನ್ನಕತ್ತಿದ್ರು. ನಾನು ತೊಗೊಂಡು ಬಂದಿದ್ದೆ, ಅವ್ರಿಗೊಂಚೂರು ಕುಂಕುಮ ಕೊಟ್ಟೆ. ನಾನು ಒಂದು ಟಿಕೆಟ್ ಇತ್ತು ರೀ, ಬಸ್ ಟಿಕೆಟ್, ಅದ್ರೊಳಗೆ ಕುಂಕುಮ ಕಟ್ಕೊಳಕತ್ತಿದ್ದೆ ದೇವಿದ. ಅಂದ್ರೆ ಬುಟ್ಟಿ ಒಳಗೆ ಹಾಕ್ಕೊಂಬಂದಿದ್ದೆ ನಾನು ಕಟ್ಕೊಳಕತ್ತಿದ್ದೆ. ಮತ್ತು ಮನ್ಯಾಗೆಲ್ಲರಿಗೆ ಕೊಡಕ್ಕೆ ಬೇಕಲ್ರಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವೀಗ ಈ ಕಡೆ ಹೊರಗಡೆ ಬಂದ್ವಿ. ಅಂದರೆ ಇಲ್ಲೇ ಪ್ರಸಾದ ಸಿಗ್ತೈತ್ರಿ, ಲಡ್ಡು ಪ್ರಸಾದ, ತೀರ್ಥ ಪ್ರಸಾದ ನಾವು ತೊಗೊಳ್ಬೋದು. ಆ ಕೌಂಟ್ರಿಗೆ ನಾನು ಹೋಗಿ ಅಲ್ಲಿ ಲಡ್ಡು ಪ್ರಸಾದನ ತೊಗೊಂಡ್ವಿ. ಮತ್ತು ಅವ್ರು ನಮ್ಮ ಜೊತೆ ಬಂದಿದ್ರಲ್ರಿ ಶಾಂತಮ್ಮ ಅಂತ, ಅವರು ಕೂಡ ಪ್ರಸಾದ ಸೆಟ್ಟನ್ನು ತೊಗೊಂಡ್ರು. ನಾನು ಲಡ್ಡು ತೊಗೊಂಡೆ. ತಂಗಿಯರದು ಯಾರು ಬಂದಿದ್ದಿಲ್ಲಲ್ರಿ, ಪ್ರಸಾದ ಕೊಡಕ್ಕೆ ಬೇಕಲ್ಲ ಅಂಥೇಳಿ ದೇವಿ ಪ್ರಸಾದನ ತೊಗೊಂಡು ಮತ್ತು ಇಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ನಾವೀಗೇನು ಮಾಡ್ತೀವಿ, ಒಂದು ಪ್ರದಕ್ಷಿಣೆನ ಮಾಡ್ಕೊಳ್ತೀವಿ ರೀ. ದೇವಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡ್ಕೊಳ್ತೀವಿ. ಆ ಪ್ರದಕ್ಷಿಣೆ ಮಾಡುವಾಗನ ಇಲ್ಲಿ ಒಂದು ಪುಟಾಣಿ ಒಂದು ದೇವಿದ ಒಂದು ಗುಡಿ ಐತ್ರಿ. ಎಕ್ಸಾಕ್ಟಾಗಿ ಯಾವ ದೇವಿದಂತ ಗೊತ್ತಾಗಲಿಲ್ಲ ನನಗೆ. ಬಟ್ ಇಲ್ಲಿನೂ ನಮಸ್ಕಾರ ಮಾಡ್ಕೊಂಡ್ವಿ ನಾವು. ನೋಡ್ತಾ ಇದ್ರಲ್ಲ
ಅಲ್ಲಿ ಯಾವುದೋ ಬೋರ್ಡ್ ಅದು ಏನು ಇರಲೇನ ಇಲ್ಲ, ಹಿಂಗಾಗಿ ಗೊತ್ತಾಗಲಿಲ್ಲ. ಅದರ ಒಳಗಡೆ ಬಂದು ನಮಸ್ಕಾರ ಅದು ಮಾಡ್ಕೊಂಡ್ವಿ ನಾವು. ಅದು ಬನಶಂಕರಿ ಗುಡಿ ಆವರಣದೊಳಗನ ಐತ್ರಿ ಅದು ಕೂಡ. ಮಾಡಿಕೊಂಡು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ಹೊರಗಡೆ ಬಂದ್ವಿ. ಅವ್ವ ಏನಂದ್ಲು, ಪ್ರಸಾದಕ್ಕೆ ಹೋಗೋಣ ಅಂದ್ಲು. ತುಂಬಾ ರಶ್ ಇತ್ತು ರೀ. ತೀರ್ಥ ತೊಗೊಂಡು ಹೊರಗೆ ಬರೋಕೆ ನೋಡ್ತೀವಿ, ತುಂಬಾ ರಶ್ ಇತ್ತು. ಅಷ್ಟ್ರಿಗಂದ್ರೆ ನನಗೊಬ್ರು ಸಬ್ಸ್ಕ್ರೈಬರ್ ಭೇಟಿ ಆದರು, ಬದಾಮಿಯವರು ಅಂತವ್ರು. ಡೈಲಿ ತಪ್ಪದ ಬ್ಲಾಗ್ ನೋಡ್ತಾರಂತ. ಕ್ಲಿಯರ್ ಬಂದಿಲ್ಲ ರೀ ವಿಡಿಯೋ ಇಲ್ಲಿ. ಸೊ ಅವ್ರ ಜೊತೆನೇ ಮಾತಾಡ್ತಾ ಇದ್ದೀನಿ. ನೋಡಿ ಗುರ್ತಾ ಹಿಡಿದು ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಯಿತು ನಿಜವಾಗ್ಲೂ. ಇಲ್ಲಿ ಹೋಗ್ರಿ ರಶ್ ಅಷ್ಟು ಕಾಣಿಸ್ತೈತಿ, ಪ್ರಸಾದ ತೊಗೊಂಡು ಹೋಗ್ರಿ ಅಂತ ಅವರು ಅಂದರು. ಅದ್ರಾಗ ಅವ್ವನೂ ಕೇಳಲೇ ಇಲ್ಲ. ನಾವೇನು ಹಗಲೆಲ್ಲ ಬರ್ತೀವಿನ, ಬಾ ಹೋಗೋಣ, ಅಷ್ಟು ರಶ್ ಇರೋದದ, ಹಂಗೆ ಅದ್ರಾಗ ಹೋಗೋಣ ಅಂಥೇಳಿ ಪ್ರಸಾದಕ್ಕೆ ಹೋದ್ವಿ ನಾವು. ಆದ್ರೆ ಒಂದು 2 ತಾಸರ ಇಲ್ಲಿ ಕೂಡ ನಾವು ಕ್ಯೂ ಹಚ್ಚೇ ಬಿಟ್ವಿ. ಆಮೇಲೆ ಏನೈತಿ ಒಳಗಡೆ ಪ್ರಸಾದಕ್ಕೆ ಹೋದ್ವಿ. ಆದರೆ ಪ್ರಸಾದದ ಹಾಲ್ ಐತಲ್ರಿ, ಇಷ್ಟು ನೀಟ್ ಇತ್ತು. ನಾವು ಮನೆಯೊಳಗೂ ಇಷ್ಟು ನೀಟ್ ಇಡ್ತೀವನೇ ಇಲ್ಲ, ಅಷ್ಟು ನೀಟ್ ಅದನ್ನು ಮೇಂಟೈನ್ ಮಾಡಿದ್ರೆ ತುಂಬ ಅಂದ್ರೆ ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು, ನಮ್ಮ ತನಗೂ ಹಸಿವು ಆಗಿಬಿಟ್ಟಿತ್ತು. ಆಮೇಲೆ ಏನೈತಿ ಪ್ರಸಾದ ಬಂತ್ರಿ. ಕಡಲೆಬೇಳೆದು ಪಾಯಸ ಇತ್ತು, ಕಡಲೆಬೇಳೆ ಅಕ್ಕಿ ಹಾಕಿದ ಪಾಯಸ ಇತ್ತು, ಬೆಲ್ಲದ್ದು. ನಂತರದಲ್ಲಿ 2 ಥರದ ರಸಮ್ ಇತ್ತು, ರೈಸ್ ಇತ್ತು. ಪ್ರಸಾದ ಇಷ್ಟು ರುಚಿ ಇತ್ತು ರೀ, ಹೇಳ್ತೀನಿ. ಬಿಟ್ಟು ಬಂದಿದ್ರೆ ಮಿಸ್ ಮಾಡ್ಕೊಳ್ತಿದ್ದೆ, ಬೇಜಾರಾಕಿತ್ತು. ಮಸ್ತ್ ರುಚಿ ಇತ್ತು. ಪ್ರಸಾದ ಎಲ್ಲ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ದೇವಸ್ಥಾನದೊಳಗೆ ಕುತ್ಕೊಂಡ್ವಿ. ಎಷ್ಟೋ ತನಕ ಕುತ್ಕೊಂಡ್ವಿ. ಅಲ್ಲಿ ಮಂಗ್ಯಾಗ ಹಿಂಗೆ ಭಾಳ ಇದ್ದು ರೀ, ಅವಕ್ಕೆಲ್ಲ ಹಣ್ಣದು ಕೊಟ್ಕೊಂತ ಎಷ್ಟೋ ತನಕ ಕುಂತ್ವಿ. ಕುಂತಾದ ನಂತರ ನಾವು ಹೊರಗಡೆ ಬಂದ್ವಿ. ಮತ್ತು ಬಂದಮೇಲೆ ಸ್ವಲ್ಪ ಫೋಟೋ ಗಿಟೋ ಇರ್ತದಲ್ರಿ, ಎಲ್ಲ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬಂದ್ವಿ ನೋಡ್ರಿ. ಕಾವೇರಿ ಒಳಗೆ ಕುಂತಾಳ, ಕತ್ತಲ ಕಾಣಂಗಿಲ್ಲ ನಿಮಗೆ. ಬದಾಮಿಯಿಂದ ಜಸ್ಟ್ ಬಂದು ಫ್ರೆಶ್ ಅಪ್ ಆಗ್ಯಾವ ಅಷ್ಟೇ. 9:30 ಆತ್ರಿ ರಾತ್ರಿ ಮನೆಗೆ ಬಂದು 10 ಮಟ. ಅಂದ್ರೆ ಇವತ್ತು ಶುಕ್ರವಾರನೂ ಆಯಿತು, ಹಾಗೆ ಅಧಿಕ ಮಾಸ ಅಲ್ರಿ. 2 ರೀಸನ್ನಿಗೆ ದೇವಸ್ಥಾನ ತುಂಬಾ ರಶ್ ಇತ್ತು. ತೋರಿಸಿದೆ ನಿಮ್ಗೆ. ಒಂದು 2 ತಾಸರ ದರ್ಶನಕ್ಕೆ ಕ್ಯೂ ಹಚ್ಚಿದ್ವಿ. ಅನ್ನಪ್ರಸಾದನೂ ತುಂಬಾ ರಶ್ ಇತ್ತು. ನಾನು ನಮ್ಮ ಮಮ್ಮಿಗೆ ಹೇಳಿದೆ, ಯಾವುದಾದ್ರೂ ಪ್ರಸಾದ ಬಾರವಾ, ಬೇಡ, ರಶ್ ಭಾಳ ಐತಿ, ಹೋಗ್ಬಿಡೋಣ ಅಂತ. ಬಟ್ ಮಮ್ಮಿಗಳು ಗೊತ್ತಲ್ರಿ, ಅಲ್ಲಿಂದ ಇಲ್ಲಿಗೆ ಬಂದೇವಿ, ದೇವಿ ಪ್ರಸಾದ ತೊಗೊಲಾರ್ದ ಹೋಗೋದನ, ಹಂಗೆ ಇರೋದು ಅದು, ಅದ್ರಾಗ ಹೋಗೋಣ ನಡ್ರಿ ಅಂಥೇಳಿ. ಸೊ ಮತ್ತು ಅಲ್ಲಿ 2 ತಾಸು, ಅಲ್ಲಿನೂ 2 ತಾಸು ಕ್ಯೂ ಹಚ್ಚಿದ್ವಿ ಪ್ರಸಾದಕ್ಕೆ. ಪ್ರಸಾದ ಅಂತೂ ಸಖತ್ತಾಗಿತ್ತು. ಬಿಟ್ಟು ಬಂದಿದ್ರೆ ಮಿಸ್ ಮಾಡ್ಕೋತಿದ್ವಿ ಅಂತ ಆಮೇಲೆ ಅನ್ನಿಸ್ತು. ಮತ್ತು ಇಷ್ಟೆಲ್ಲ ಆಗೋರಾಗ ಅಂದ್ರೆ ಅಲ್ಲೇ 5 ಗಂಟೆ ಆಯ್ತು ನಮಗೆ. ಮತ್ತು ಅಲ್ಲಿಂದ ನಾವು ಹುಬ್ಬಳ್ಳಿಗೆ ಬಂದು, ಹುಬ್ಬಳ್ಳಿಯಿಂದ ಬಂದ್ವಿ. ಯಾಕಂದ್ರೆ ಧಾರವಾಡ ಬಸ್ ನಮ್ಗೆ ಸಿಗಲಿಲ್ಲ ಅಲ್ಲೇ. 5:30 ಆಗಿತ್ತು ಬದಾಮಿ ಬಸ್ ಸ್ಟ್ಯಾಂಡ್ನಾಗ ನಾವು ಇದ್ದಾಗ. 5:30ಗೆ ಅಲ್ಲಿಂದ ನಾವು ಹುಬ್ಬಳ್ಳಿ ಬಸ್ಸ ತೊಗೊಂಡ್ವಿ. ಹುಬ್ಬಳ್ಳಿಗೆ ಬಂದು ನಮ್ಮ ಧಾರವಾಡ ಬಸ್ಸಿಗೆ ಬಂದು ಇಲ್ಲಿಂದ ಆಟೋಕ್ಕೆ ಮನೆಗೆ ಬಂದು ಹತ್ತುರಾಗ ಅಂದ್ರೆ 9:30 ಆಯ್ತು ರೀ ಟೈಮ್. ಅದರ ದರ್ಶನ ಅಂತೂ ಸಖತ್ತಾತ. ಪರವಾಗಿಲ್ಲ, ದೇವಸ್ಥಾನ ಅಂದಮೇಲೆ ಇರೋದ ರಶ್ ಇರೋದ, ನಮ್ಮಂಗೆ ಎಲ್ಲರೂ ಬಂದಿರ್ತಾರೆ. ಆದ್ರೆ ದರ್ಶನರ ಚಲೋ ಆಗ್ಬೇಕಲ್ರಿ. ದರ್ಶನ ಅಂತೂ ಸೂಪರ್ ಆತ. ಖುಷಿ ಆಯ್ತು. ಯಾಕೆ ಕಾವೇರಿ, ಚಲೋ ಆತಿಲ್ಲ ದರ್ಶನ? ಮಸ್ತ್ ಆತಿಲ್ಲ? ಚಲೋ ಆಯ್ತು ದರ್ಶನ ಎಲ್ಲ ಮಸ್ತ್ ಆತ. ಆರಾಮ್ ನಾವು ಸ್ವಲ್ಪ ಕುಂತು ನಿಂತು ಆರಾಮ್ಸಿ ಬಂದ್ವಿ, ಏನು ಅರ್ಜೆನ್ಸಿ ಮಾಡಲಿಲ್ಲ, ಹೋಗಿ ಬಂದ್ವಿ. ಸರಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣಂತ. ಈ ಒಂದು ಬ್ಲಾಗ್ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಕೊಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ. ಮತ್ತೊಂದು ಬ್ಲಾಗ್ ಒಂದಿಗೆ ಸಿಗೋಣಂತ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು. ಶುಭರಾತ್ರಿ. ಬಾಯ್ ಸ್ನೇಹಿತರೆ.